ವೀರೇಂದ್ರ, ಮನೆ ಮುರಿಯುವಂತ ಹೀನ ಕಾರ್ಯಕ್ಕೆ ಕೈ ಹಾಕಿರುವ ನಿನ್ನನ್ನು ನನ್ನ ಕ್ರೋಧಕ್ಕೆ ಬಲಿ ತೆಗೆದುಕೊಂಡು ನಿಮ್ಮಿಬ್ಬರ ದೇಹವನ್ನು ತುಂಡು ತುಂಡು ಕತ್ತರಿಸಿ ನರಿ, ನಾಯಿ, ಕಾಗೆ, ಗೂಬೆಗಳಿಗೆ ಆಹಾರ ಮಾಡಬಲ್ಲೆ. ಆದರೆ ನನ್ನ ತಮ್ಮ ನನ್ನ ಕೈಯಲ್ಲಿಲ್ಲ. ಅಂತ್ಯ ಸಾಗಿದೆ ನಿಮ್ಮಿಬ್ಬರ ನಾಚಿಕೆ ಇಲ್ಲದ ಜೀವನ. ರಾಜಣ್ಣ, ಮಾನವರಾಗಿ ಹುಟ್ಟಿದ ಮೇಲೆ ಒಳ್ಳೆಯ ಹೆಂಡತಿ, ಒಳ್ಳೆಯ ಗೆಳೆಯನನ್ನು ಪಡೆಯಬೇಕಾದ್ರೆ ಪುಣ್ಯ ಮಾಡಿರಬೇಕು. ತಮ್ಮ ಪುಣ್ಯ ಮಾಡಿರಬೇಕು. ಯಾವ ಜನ್ಮದಾಗ ಪಾಪ ಮಾಡಿದೀವು ಏನೋ, ನಿನ್ನ ಬೆನ್ನಾಗ ಚೂರಿ ಹಾಕುವ ಹೆಂಡತಿ ಗೆಳೆಯನ ಪಡ್ಕೊಂಡು ಬಂದಿಯಲ್ಲ, ನಿನ್ನ ಕರ್ಮ. ಇನ್ನು ನಾ ಇಲ್ಲೇ ನಿಂತ್ರ ನನ್ನ ಮ್ಯಾಲ ಏನಾರ ತಪ್ಪು ಹೊರಸ ಕೇಸು ಪೈಕೆಲ್ಲ ಈ ಕಲಿತ ಸೂಳೆ. ಯಾವ ಬಂದೆ ಅಣ್ಣ? ಕುಳಿತು ಬಾ. ಇಲ್ಲ ರಾಜಣ್ಣ, ನನಗೊಂದಿಷ್ಟು ತುರ್ತಿ ಕೆಲಸ ಐತೇನಪ್ಪ. ಇದು ಅಲ್ದ ಊರಾಗ ಮಳಿನೂ ಆಗೈತಿ, ಬಿತ್ತು ಕೆಲಸ ನಡೆದಾವ. ರಾಜಣ್ಣ, ಅಪ್ಪ ಅಮ್ಮಗ ನಿನ್ನ ಜೀವ ನೆನ್ಸಕತ್ತೈತಿ, ಒಂದು ಸಲ ನೋಡ್ಕೊಂಡು ಬಂದ್ರು ಅದಕ್ಕೆ ಬಂದೆ. ರಾಜಣ್ಣ ತಮ್ಮ, ಗೌರಿ ಗಂಡು ಮಗು ಹಡ್ದಾಳೇನಪ್ಪ. ಹುಟ್ಟಿದ ಕೂಸಿನ ತಂದೆ ನಾನಾಗಿದ್ರು ಕೂಸ ರೂಪದಾಗ ಥಿಯೇಟರ್ ನಿನ್ನಂಗೈತೆ ಅಂತಾರು ನೋಡಿದವ್ರೆಲ್ಲಾರು. ರಾಜಣ್ಣ, ನಾ ಹೋಗ್ತೀನಿ. ತಮ್ಮ, ನಾ ಹೋಗ್ತೀನಿ. ಅಣ್ಣ, ಎಷ್ಟು ಅವಸರ ಮಾಡ್ತಾ ಇದೀಯ? ಒಳ್ಳೆ ಸಂತೋಷದ ಸುದ್ದಿಯನ್ನೇ ತಂದಿರುವೆ. ರಜನಿ, ಏ ರಜನಿ, ಬಾರೆ ಹೊರಗೆ. ಹಳ್ಳಿಯಿಂದ ನನ್ನ ಅಣ್ಣ ಬಂದಿದ್ದಾನೆ, ಬಾರೆ. ಅಯ್ಯೋ ಹರಿ, ನನ್ನ ನೆಕ್ಲೆಸ್ ಕಳುವಾಗ್ಬಿಟ್ಟಿದೆ ರೀ. ಎಲ್ಲಿತ್ತು, ಎಲ್ಲಿ ಹೋತೋ, ಎಲ್ಲಿಂದ ಬಂತು? ಅಯ್ಯೋ, ಅದು ಹೇಗೆ ಕಳವಾಯ್ತೆ? ನೀನು ಮನೆ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ನಾನ್ ಎಲ್ರಿ ಹೋಗ್ಲಿ, ಒಳಗ್ ನಿಮ್ಗೋಸ್ಕರ ಅಂತ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತಾ ಇದ್ದ. ಇಲ್ಲೋ ಬಾಗಿಲು ತೆಗೆದು ಸದ್ದಾಯ್ತು. ಏನೋ ಬಿಡು, ನೀವೇ ಬಂದಿರ್ಬೇಕು ಅಂತ ಸುಮ್ನೆ ಇದ್ದೆ. ಆಮೇಲೆ ಬಂದು ನೋಡ್ತೀನ್ರಿ, ಯಾವ್ದೋ ಭಿಕ್ಷುಕ ಬಂದವನೇ ಈ ಗಂಟಿಟ್ಟು ನನ್ನ ನೆಕ್ಲೆಸ್ ತಗೊಂಡು ಹೋಗ್ಬಿಟ್ಟಿದ್ದಾನೆ. ನಮ್ಮಪ್ಪ ಪ್ರೀತಿಯಿಂದ ಕೊಡ್ಸಿದ್ರಿ, ಅಯ್ಯೋ ಹೋಯ್ತಲ್ರಿ ನನ್ನ ನೆಕ್ಲೆಸ್. ಈ ಗಂಟು ಭಿಕ್ಷುಕಂದಲ್ಲಮ್ಮ, ಇದನ್ನು ನಾನೇ ತಂದವನು ನಿಮಗಾಗಿ. ಬೇಕಿದ್ದರೆ ಬಿಚ್ಚಿ ನೋಡು. ಉಂಡಿ, ಚಕುಲಿ, ಕೋಡ್ಬಳೆ ಮಾಡಿ ಕಟ್ಟಿದ್ದಾಳೆ ಅಮ್ಮ ನಿಮಗಾಗಿ. ಹಂಗೆ ನೆಕ್ಲೆಸ್ ತಗೊಂಡು ಹೋಗಿದ್ದೀವಿ ಅಂತ ಕಾಣುತ್ತೆ. ರಜನಿ, ಇವರು ಯಾರನ್ನುವುದಾದರೂ ಅರಿವಿದೇನೆ ನಿನಗೆ? ಹೌದು ರೀ, ಸದ್ದಿಲ್ಲದೆ ಮನೆಗೆ ಬಂದು ಯಾರು ಇಲ್ಲ ಅಂತ ತಿಳಿದು ಯಾಕ್ರಿ ಆ ರೀತಿ ಓಡ್ ಹೋಗ್ಬೇಕಾಗಿತ್ತು? ನಾನ್ ಮನೆ ಒಳಗೆ ಇದ್ದೆ ತಾನೆ, ನನ್ನನ್ನ ಕೂಗಿ ಕರಿಬೇಕಾಗಿತ್ತು. ನಾನೇನು ಇವ್ರನ್ನ ಕತ್ತಿ ಕೈ ಕೊಟ್ಟು ಹೊರ ತಪ್ಪುತ್ತಿದ್ದೇನೋ? ರಾಜಣ್ಣ, ಮನೆಗೆ ಬಂದಾಗ ಬಾಗಿಲ ತೆರೆಕೊಂಡಿತ್ತು. ಆದ್ರೆ ಮನೆಯಾಗ ಯಾರು ಇಲ್ಲ ಅಂತ ತಿಳಿದು ಹೊಲಸು ನಾಯಿ ಒಂದು ಎಲವು ಕಡಿಯಾಕ ಹತ್ತಿತ್ತು. ನಡು ಮನ್ಯಾಗ ನಿಂತು ಹೊಡೆಯಾಕ ಹೋದ್ರ ಮೈ ಮೇಲೆ ಬಂದಿತ್ತಂತ ತಿಳಿದು ಹೊಲಸು ನಾಯಿಗೆ ಅಂಜಿ ಹೊರಗೆ ಬಂದೆ. ನೆಕ್ಲೆಸ್ ಕಲ್ತಿದ್ ನೀವೇ ಅಲ್ದೆ? ನಕ್ಲೇಶ್ ವಿಷಯ ಮಾತ್ರ ನನಗೆ ಗೊತ್ತಿಲ್ಲ ರಾಜಣ್ಣ, ಗೊತ್ತಿಲ್ಲ. ಇಲ್ಲದೆಲ್ಲ ಕತೆ ಕಟ್ಟಿ ಹೇಳ್ಬೇಡ್ರಿ, ನಾಚಿಕೆ ಆಗೋದಿಲ್ವ ಈ ರೀತಿ ಮಾತಾಡೋದಕ್ಕೆ ನಿಮಗೆ? ರಜನಿ, ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ಎಲುಬು ಇಲ್ಲದ ನಾಲಿಗೆ ಹರಿಬಿಟ್ಟರೆ ಒದ್ದು ಬುದ್ಧಿ ಕಲಿಸಬೇಕಾದಿತ್ತು. ಇವನು ನನ್ನ ಒಡ ಹುಟ್ಟಿದ ಅಣ್ಣ, ನಕ್ಲೆಸ್ ಕಳ್ತನ ಮಾಡುವಷ್ಟು ಕೀಳನಲ್ಲ. ನೋಡಿ, ನನಗೆ ನಿಮ್ಮ ಉಪದೇಶ ಬೇಕಾಗಿಲ್ಲ. ನನ್ನ ನೆಕ್ಲೆಸ್ ನನಗಷ್ಟೇ ಕೊಡಿ, ಆಮೇಲೆ ನಿಮ್ಮ ಉಪದೇಶ ಹೇಳಿ. ನಕ್ಲೇಸ್ ಕಳ್ಳ ನಾನಲ್ಲ ರಜನಿ, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನ್ನ ಮಾತು ನಂಬು. ರಾಜಣ್ಣ, ನಾವಿಬ್ಬರು ಊಚ ಕುಲದಲ್ಲಿ ಜನಿಸಿದವರು. ಕಳ್ಳತನ ಮಾಡುವಂತ ಕೀಳ ಜಾತಿಯವರಲ್ಲವೆಂದು ಹೇಳಪ್ಪ. ನಿನ್ನ ಹೆಂಡತಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ ರಾಜಣ್ಣ. ನೀವು ಈ ರೀತಿ ಹೇಳಿದ್ರೆ ಬಾಯಿ ಬಿಡೋದಿಲ್ಲ, ನನಗೆ ಗೊತ್ತಾಗಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ತಾಯಿ. ಎಲ್ಲೂ ರಜನಿ. ಅಣ್ಣ, ರಜನಿ ಹಠಮಾರಿ ಹೆಣ್ಣು, ಹಿಡಿದ ಹಠ ಸಾಧಿಸದೆ ಬಿಡಲಾರಳು. ಅದು ಅಲ್ಲದೆ ಪೊಲೀಸರು
ಅಪರಾಧಿ ನಿರಪರಾಧಿ ಅನ್ನದೇ ತಮ್ಮ ಕಾರ್ಯ ಮಾಡದೇ ಇರಲಾರರು. ನೀನೇನಾದರೂ ಆಸೆಗೆ ಮನಸೋತು ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡೋಣ ನಕಲೇಸನ್ನು. ರಾಜಣ್ಣ, ನೀನು ನನ್ನನ್ನು ಕಳ್ಳ ಅಂತ ನಂಬಿ ಬಿಟ್ಟೆಯ? ಇಲ್ಲ ರಾಜಣ್ಣ, ಆ ದೇವರಾಣೆಗೂ ನಾನು ನಕಲೇಸ್ ಕದ್ದಿಲ್ಲ. ನಾನು ನಿರಪರಾಧಿ ರಾಜಣ್ಣ, ನಾನು ನಿರಪರಾಧಿ. ಆಹಾ, ಹಿಂಗ್ ಹೇಳಿದ್ರೆ ಇವ್ರು ಬಾಯಿ ಬಿಡ್ತಾರೇನ್ರಿ? ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಅಲ್ಲಿ ಕರ್ಕೊಂಡು ಹೋಗಿ ಪೊಲೀಸರು 4 ಲಾಠಿ ಇಟ್ಟರೆ ಬಾಯಿ ಬಿಡ್ತಾರೆ. ಅಂದಾಗಲೇ ನೀವು ಬುದ್ಧಿ ಬರುತ್ತೆ. ಆತರ ಮಾಡಿ ಮತ್ತೆ ಇಲ್ಲದೆಲ್ಲ ಮಾತಾಡ್ತಾರೆ. ಅಂತೆ ನನ್ನ ಅಣ್ಣ ಇಲ್ಲಿಂದ ಬೇಗ ಹೋಗುವಂತೆ ಮಾತನಾಡಿದರಲ್ಲ. ನನ್ನ ಹೆಂಡತಿ ಆಡುವ ಮಾತು ಸತ್ಯ ಇರುವುದೇ? ನನ್ನ ಅಣ್ಣನ ಏಕೆ ನಕಲೇಸ್ ಕದ್ದಿರಬಾರದು? ಅಣ್ಣ, ನಿನ್ನ ಕಾಲಿಗೆ ಬೀಳುತ್ತೇನೆ, ನಾ ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡೋಣ. ಇಲ್ಲ ರಾಜಣ್ಣ, ನಾನು ಕದ್ದಿಲ್ಲ ರಾಜಣ್ಣ, ನಾನು ನಿರಪರಾಧಿ. ನನ್ನ ಮಾತು ರಮ್ಮು ರಾಜಣ್ಣ, ನಾನು ನಿರಪರಾಧಿ. ಅಣ್ಣ, ಇನ್ನೊಂದು ಹೊಡಿ, ಅಂದ್ರೆ necklace ಬರುತ್ತೆ. ಅಣ್ಣ, ಪೊಲೀಸರ ಲಾಠಿ ಏಟಿಗೆ ನಿನಗೆ ಬಲಿ ಕೊಡಬಾರದೆಂದು ಸತ್ಯವನ್ನು ಬಾಯಿ ಬಿಡಲಾರೆ. ರಾಜಣ್ಣ, ನನ್ನ ಕಳ್ಳಂತ ನಂಬಿ ಬಿಟ್ಟೆಯ? ನಿನ್ನ ಹೆಂಡತಿಯ ಮಾತು ಕೇಳಿ ರಾಜಣ್ಣ, ಸಣ್ಣವರಿದ್ದಾಗ ಕೂಡಿ ಆಡಿ ಬೆಳೆದರು. ಒಂದು ದಿನವೂ ನಿನ್ನ ಕೈ ಏಟಿನ ರುಚಿ ಕಾಣದ ಆದರೆ ಇಂದು ಕಪಾಲಕ್ಕೆ ಹೊಡೆದಿಯಲ್ಲ, ನಿನಗ ಹಿಡಿಸಲಾರದಷ್ಟು ಸಂತೋಷ ಆಯ್ತಪ್ಪ, ಸಂತೋಷ ಆಯ್ತು. ಈ ನಿನ್ನ ಹೊಡೆತದ ಮುಂದ ಪೊಲೀಸರ ಹೊಡೆತೇನು ದೊಡ್ಡದಲ್ಲ. ನಡಿ, ನಾನೇ ಬರ್ತೀನಿ ಸ್ಟೇಷನ್ಕ. ಪೊಲೀಸರಷ್ಟು ಹೊಡೆದು ನನ್ನ ನಿರಪರಾಧಿ ಅಂದರೆ ಸಾಕು ರಾಜಣ್ಣ, ನಿರಪರಾಧಿ ಅಂದರೆ ಸಾಕು. ತಾಯಿ, ಬೇಗನೆ ಕರೆಸಿಬಿಡು ಪೊಲೀಸರನ್ನ. ನೋಡು, ನೀನು ನನ್ನ ಗಂಡನ ಅಣ್ಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಸುಮ್ಮನೆ ಮರ್ಯಾದೆಯಾಗಿ ಬಿಡ್ತಾ ಇದ್ದೀನಿ. ಹೋಗಿಲಿಂದ ಇನ್ನೊಮ್ಮೆ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ಅಲ್ಲ, ನಾವು ಮನೆ ಬಿಟ್ಟು ಬಂದಿದೀವಿ ಅಂದಾಗ ನಮ್ಮಂಥವ್ರ ಮನೆ ಮತ್ತೆ ಬರೋದಕ್ಕೆ ನಾಚಿಕೆ ಆಗೋದಿಲ್ಲ. ಹೋಗ್ತೀನವ್ವ, ಹೋಗ್ತೀನಿ. ಇನ್ನೆಂದಿಗೂ ನಿಮ್ಮ ಮನೆ ಕಡೆ ಕಲಿ ಮಾಡಿ ಮಲಗುವುದಿಲ್ಲ ರಾಜಣ್ಣ. ತುರ್ತಾಗಿ ಊರಿಗೆ ಹೋಗ್ತೀನಿ ಅಂದ ಮ್ಯಾಲ ಪ್ರೀತಿ ಮ್ಯಾಲ ಪ್ರಮಾಣ ಮಾಡಿ ಬಲವಂತದಿಂದ ಹೋಗಬೇಡಂತ ನಿಲ್ಲಿಸಿ ಕಪಾಳಕ್ಕೆ ಹೊಡೆದಿಯಲ್ಲ. ನಿನಗ ಸಂತೋಷ ಆಯ್ತೇನಪ್ಪ ರಾಜಣ್ಣ? ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ. ನಾನು ನಿನ್ನ ಬರ್ತೀನಿ ರಾಜಣ್ಣ, ನಾನು ಬರ್ತೀನಿ. ಅಲ್ಲಲ್ಲ ಅಲ್ಲ, ನಾ ಹೋಗ್ತೀನವ್ವ, ಹೋಗ್ತೀನಿ.
ಏನ್ ಪೀಡೆಗಳು ಶಾಚಿಗಳು ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಆದ್ರೂ ಆತ್ಮಾಭಿಮಾನ, ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಒಂದು ಬಿಡ್ತಾವ ನಮ್ಮ ತಲೆ ತಿನ್ನಕ್ಕೆ. ಅಂತೂ ಪಿಶಾಚಿಗಳು ಶನಿಗಳು ತೊಲಗಿದು ಮನೆಯಿಂದ. ರೀ ಬನ್ರಿ, ನಿಮ್ ಹೊಟ್ಟೆ ತುಂಬಾ ಬಿಸಿ ಬಿಸಿಯಾಗಿ ಎಣ್ಣೆ ಮಾಡ್ತೀನಿ, ಊಟ ಮಾಡೋದು ಬನ್ನಿ. ರಾಜಣ್ಣ, ಯಾಕೋ ನಿನ್ನ ಮುಖ ಬಾಡಿದಂತಾಗಿದೆಯಲ್ಲ? ಮೈಯಲ್ಲಿ ಹುಷಾರಿಲ್ಲವೇ ನಿನಗೆ? ಏನ್ ಕೇಳ್ತೀರ ವೀರೇಂದ್ರ, ಅವನಂತೂ ಗಂಟೆ ಬಿದ್ದು ಬಿಟ್ಟಿದ್ದಾನೆ, ಶನಿ ಮನೆಗೆ ಬಂದು ಬಿಟ್ಟಿದ್ದಾನೆ. ಅವ್ರಣ್ಣ ಬರೋದಿರ್ಲಿ, ಅದಕ್ಕೋಸ್ಕರನೇ ಈ ರೀತಿ ಆಗಿದ್ದಾರೆ ಅವರು. ರಜನಿ, ಹೋಗಲಿ ಬಿಡು, ಮತ್ತ್ಯಾಕ ಆ ವಿಷಯ ಹೇಳ್ಬೇಕಾಗತ್ತೆ. ಹಾ ವೀರೇಂದ್ರ, ಆಕಸ್ಮಿಕವಾಗಿ ಬಂದು ಬಿಟ್ಟಿಲ್ಲ. ಕಾರಣವಿಲ್ಲದೆ ಅನ್ಯರ ಮನೆ ಹೊತ್ತಿಲ್ ಎಂದಿಗೂ ತುಳಿಯುವನಲ್ಲ ಈ ವೀರೇಂದ್ರ. ನಿಮ್ಮ ತಂದೆಗೆ ಎಷ್ಟು ಮಕ್ಕಳು ಎಂಬುದು ನಿನಗೆ ಗೊತ್ತೇನೋ? ನಾನು ಮತ್ತು ಶಿವಣ್ಣ ಇಬ್ರೇ. ಇದೇ ನಿನ್ನ ಮೂರ್ಖತನ. ಅನಾಚಾರಕ್ಕೆ ಹುಟ್ಟಿದ್ದ ಶಿವಣ್ಣನನ್ನು ತಂದು ಮನೆಯಲ್ಲಿಟ್ಟುಕೊಂಡು ಹಿರಿಯ ಮಗನೆಂದು ಹೇಳಿ ಜನ್ಮ ರಹಸ್ಯ ಬಚ್ಚಿಟ್ಟು ಆಸ್ತಿಯಲ್ಲಿ ಅವನಿಗೊಂದು ಪಾಲು ಕೊಟ್ಟು ನಿನಗೆ ಅನ್ಯಾಯ ಮಾಡುತ್ತಿದ್ದಾರೆ ರಾಜಣ್ಣ ನಿಮ್ಮ ತಂದೆ. ಅಂದ್ರೆ ಆ ಶಿವಣ್ಣ ನಮ್ಮ ಭಾವನ ಅಲ್ವೇ? ನಿಮ್ಮ ಮಾವನ ಮೋಸದಿಂದಲೇ ನಿಮ್ಮ ಗಂಡನಿಗೆ ಅಣ್ಣನಾಗಿದ್ದಾನೆ, ನಿಮಗೆ ಭಾವನಾಗಿದ್ದಾನೆ, ಗೌರಿಗೆ ಗಂಡನಾಗಿದ್ದಾನೆ ಆ ಭಿಕಾರಿ ಶಿವಣ್ಣ. ಈ ವಿಷಯ ನಿನಗೆ ಗೊತ್ತೋ ವೀರೇಂದ್ರ? ಈ ವೀರೇಂದ್ರನಾಡಿದ ಮಾತು ಸತ್ಯವೋ ಅಸತ್ಯವೋ ಎಂಬುದನ್ನು ನಿಮ್ಮ ತಂದೆಯನ್ನು ಕೇಳಿ ತಿಳಿದುಕೋ. ನನಗೆ ಗೊತ್ತಿರುವುದನ್ನು ನಿನಗೆ ಹೇಳಿದ್ದೇನೆ. ಎಷ್ಟರ ಮೇಲೆ ನಿನ್ನಿಷ್ಟ. ಸತ್ಯ ಅಸತ್ಯಗಳ ಪರೀಕ್ಷೆ ಆದರೂ ನಮಗೇಕೆ ಬೇಕು? ಅವರ ಆಸ್ತಿ ಅವಶ್ಯಕತೆಯೂ ನನಗಿಲ್ಲ. ಅದನ್ನು ನಾನು ದುಡಿದು ಗಳಿಸಿರುವಲ್ಲ. ಅವರು ಏನು ಬೇಕಾದೇ ಮಾಡಲಿ, ನಂದು ಯಾವುದೂ ಅಭ್ಯಂತರವಿಲ್ಲ. ಹೋಗ್ಲಿ ಬಿಡು, ಅದರ ಅವಶ್ಯಕತೆ ನಿನಗೆ ಇಲ್ಲ ಅಂದ ಮೇಲೆ ನನಗಾದ್ರೆ ಏಕೆ ಬೇಕು? ನಾನಿನ್ನು ಬರುತ್ತೇನೆ. ರೀ ಇಲ್ರಿ ವೀರೇಂದ್ರ, ಅಲ್ಲ ರೀ, ನಿಮ್ ಸ್ನೇಹಿತ ನಿಮ್ಮ ಪರವಾಗಿ ಅಷ್ಟೊಂದು ತಿಳಿಸಿ ಹೇಳ್ತಾ ಇದ್ದಾರೆ ಅಂದಾಗ ನೀವ್ ಯಾಕ್ರಿ ಸುಮ್ನೆ ಬಿಡ್ತೀರಾ? ಹೋಗ್ರಿ, ನಿಮ್ಮಪ್ಪಾಜಿ ಮುಚ್ಚಿಟ್ಟ ರಹಸ್ಯನ ಬಿಚ್ಚಿಟ್ಟು ನಮಗ್ ಬರಬೇಕಾದ ಆಸ್ತಿಯನ್ನ ನೀವು ತಗೊಂಡ್ ಬನ್ನಿ. ಯಾಕೆ ಬಿಡ್ತೀರಾ? ಇಲ್ಲ ಅಂತಂದ್ರೆ ನಾನೇ ಹೋಗಿ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬರ್ತೀನಿ. ರಜನಿ, ಅವರ ಆಸ್ತಿ ನಿನಗೇಕೆ? ನಿಂದೆ ಸಾಕಷ್ಟು ಆಸ್ತಿ ಇದೆ, ಅನುಭವಿಸು. ಅಯ್ಯಯ್ಯ ಬಿಡ್ರಿ, ಎಷ್ಟಿದ್ರೆ ಏನ್ರಿ? ನಾಳೆ ನಮ್ಮ ಹೊಟ್ಟೆಲಿ ಮಕ್ಕಳು ಹುಟ್ಟಿದ್ವು ಅಂತಂದ್ರೆ ಅವ್ರ ಕೈಯಲ್ಲಿ ಚಿಪ್ ಕೊಡ್ಬೇಕೇನ್ರಿ? ಕುಳಿತು ಉಂಡ್ರೆ ಕುಡಿಗೆ ಹೊನ್ನು ಸಾಲೋದಿಲ್ಲ ಅಂತ ಹಿರಿಯರು ಹೇಳಿದಾರಿಲ್ವಾ? ನೀವೇನಾದ್ರೂ ಹೋಗಿ ಆಸ್ತಿ ಇಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನೇ ಹೋಗಿ ಅವ್ರ ಮರ್ಯಾದೆ ಮಾನ ಎಲ್ಲ ಹರಾಜ್ ಹಾಕಿ ತಗೊಂಡ್ ಬರ್ತೀನಿ. ರಜನಿ ದೇವಿಯವರೇ, ಅವರವರ ಕೆಲಸಗಳನ್ನು ಅವರೇ ಮಾಡಿದ್ರೆ ಒಳ್ಳೆಯದು. ಇಂಥ ವಿಷಯದಲ್ಲಿ ಹೆಣ್ಣು ಮಕ್ಕಳು ತಲೆ ಹಾಕಬಾರ್ದು. ಬಿಟ್ಟಿದ್ದೀನಿ ರಾಜಣ್ಣ, ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗ್ಬೇಕಾಗಿದೆ. ನಾನು ಹೋಗಿ ಬರುತ್ತೇನೆ. ಇನ್ನು ಇಲ್ಲೇ ನಿಂತು ಬಿಟ್ಟಿದ್ದೀರಲ್ಲ, ನೀವು ಊರಿಗೆ ಹೋಗಕ್ ಸಿದ್ಧತೆ ಮಾಡ್ಕೊಳ್ಳಿ. ತಡೀರಿ, ಬ್ಯಾಗ್ ತಂದು ಕೊಡ್ತೀನಿ, ನೀವು ಆದಷ್ಟು ಬೇಗ ಹೋಗ್ತೀರಿ. ಬೇಗ ಬೇಗ ಹೋಗ್ರಿ, ನಮ್ಮ ಆಸ್ತಿ ಆಸ್ತಿ. ಹೋದ್ನಲ್ಲ ಷಂಡ ನಿನ್ನ ಗಂಡ, ನಡೆ. ಅಲ್ಲಿವರೆಗೆ ನಾನೇ ರಾಜ, ನಾನೇ ರಾಣಿ. ಒಬ್ಬರೊಬ್ಬನ ಗಾನ ಇದು ನಮ್ಮ ಅನುದಾನದ ಗಾನ ಇದು. ನಿನ್ನ ಅವಮಾನವು, ನಿನ್ನ ಅವಮಾನವು